ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಹೆಗಡೆ ಅವರ ಒಂದು ಸಹಕಾರ ಮತ್ತು ನೇತೃತ್ವದಲ್ಲಿ ನಂದಿ ಬೆಟ್ಟದ ಈ ಒಂದು ಸೌಂದರ್ಯದ ತಪ್ಪಲಿನಲ್ಲಿ ಹರಿತ ಯೋಗ ಎಂಬತಕ್ಕಂಥ ಮತ್ತು ಮರ ನೆಡುವಂತ ಪ್ರತಿಯೊಂದು ತಾಯಿಯ ಹೆಸರಿನಲ್ಲಿ ಮರ ನೆಡುವಂತ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಇದೆ, ಅದನ್ನು ಈಡೇರಿಸುವಂತ ಕೆಲಸವನ್ನ ಇವತ್ತಿಲ್ಲಿ ನಡೆದಿದೆ. ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಂತ ಒಂದು ದೇಶ ಅದು ಭಾರತ. ಇವತ್ತು ಯೋಗವನ್ನ ಪ್ರಪಂಚಕ್ಕೆ ಕೊಂಡೊಯ್ಯುತ್ತಿರುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. 2-3 ದಿವಸದಲ್ಲಿ ಮಂಜುನಾಥ್ ಹೆಗಡೆ ಅವರ ನೇತೃತ್ವದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಬೆಳಗಿನ ಹೊತ್ತಿನಲ್ಲಿ ನಡೆದಿದೆ. ಆ ಯೋಗ ಪಟುಗಳಿಗೆ ಯೋಗ ಇರ್ತಕ್ಕಂಥ ದೊಡ್ಡ ಒಂದು ಹೆಮ್ಮರಕ್ಕೆ ಈ ದೇಶ ಮತ್ತು ಈ ಪ್ರಪಂಚ ಯಾವತ್ತೂ ಕೂಡ ನಾವು ಸಹಕಾರ ಕೊಡ್ತಾ ಹೋಗೋಣ ಎಂಬತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ನಮ್ಮ ಸಂಘಟಕರಿಗೆ ಮಂಜುನಾಥ್ ಹೆಗಡೆ ಮತ್ತು ಇತರರಿಗೆ ಎಲ್ರಿಗೂ ಅಭಿನಂದಿಸಿ ನನ್ನ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ಸರ್, ಇಂದಿನ ಯುವಕರಿಗೆ ಮತ್ತೆ ಯೂತ್ಗೆ ಇದಕ್ಕೆ ಮತ್ತೆ ಎಲ್ಲರೂ ಯೋಗಾಸನದಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನ ಸ್ವಾಸ್ಥ್ಯವನ್ನ ಕಾಪಾಡುವಂತ ಒಂದು ವ್ಯವಸ್ಥೆ ಬೇರೊಂದಿಲ್ಲ. ಎಲ್ಲದರಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಇದೆ. ನಾವಿವತ್ತು ಎಷ್ಟೋ ಜನ ಜಿಮ್ಮಿಗೆ ಹೋಗಿ ಅವರು ಹಾರ್ಟ್ ಅಟ್ಯಾಕ್ ಆಗುವಂಥದ್ದನ್ನ ಬೇರೆ ಬೇರೆ ತೊಂದರೆಗಳನ್ನ ಅನುಭವಿಸೋದನ್ನ ನೋಡಿದ್ದೇವೆ. ಯೋಗ ಮಾಡಿ ಯಾರಿಗಾದ್ರೂ ತೊಂದರೆ ಆಗಿದೆ ಅಂತಕ್ಕಂಥ ಮಾತು ಇವತ್ತಿನವರೆಗೆ ಬಂದಿಲ್ಲ. ಹಾಗಾಗಿ ಯುವಕರಿಗೆ ಅತ್ಯುತ್ತಮವಾದಂತ ಆಯ್ಕೆ ಯಾವ್ದಾದ್ರು ಇದ್ರೆ ಅದು ಯೋಗಾಸನ ಮತ್ತು ಪ್ರಾಣಾಯಾಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಹೆಗಡೆ ಅವರ ಒಂದು ಸಹಕಾರ ಮತ್ತು ನೇತೃತ್ವದಲ್ಲಿ ನಂದಿ ಬೆಟ್ಟದ ಈ ಒಂದು ಸೌಂದರ್ಯದ ತಪ್ಪಲಿನಲ್ಲಿ ಹರಿತ ಯೋಗ ಎಂಬತಕ್ಕಂಥ ಮತ್ತು ಮರ ನೆಡುವಂತ ಪ್ರತಿಯೊಂದು ತಾಯಿಯ ಹೆಸರಿನಲ್ಲಿ ಮರ ನೆಡುವಂತ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಇದೆ, ಅದನ್ನು ಈಡೇರಿಸುವಂತ ಕೆಲಸವನ್ನ ಇವತ್ತಿಲ್ಲಿ ನಡೆದಿದೆ. ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಂತ ಒಂದು ದೇಶ ಅದು ಭಾರತ. ಇವತ್ತು ಯೋಗವನ್ನ ಪ್ರಪಂಚಕ್ಕೆ ಕೊಂಡೊಯ್ಯುತ್ತಿರುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. 2-3 ದಿವಸದಲ್ಲಿ ಮಂಜುನಾಥ್ ಹೆಗಡೆ ಅವರ ನೇತೃತ್ವದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಬೆಳಗಿನ ಹೊತ್ತಿನಲ್ಲಿ ನಡೆದಿದೆ. ಆ ಯೋಗ ಪಟುಗಳಿಗೆ ಯೋಗ ಇರ್ತಕ್ಕಂಥ ದೊಡ್ಡ ಒಂದು ಹೆಮ್ಮರಕ್ಕೆ ಈ ದೇಶ ಮತ್ತು ಈ ಪ್ರಪಂಚ ಯಾವತ್ತೂ ಕೂಡ ನಾವು ಸಹಕಾರ ಕೊಡ್ತಾ ಹೋಗೋಣ ಎಂಬತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ,  ನಮ್ಮ ಸಂಘಟಕರಿಗೆ ಮಂಜುನಾಥ್ ಹೆಗಡೆ ಮತ್ತು ಇತರರಿಗೆ ಎಲ್ರಿಗೂ ಅಭಿನಂದಿಸಿ ನನ್ನ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ನನ್ನ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ಸರ್, ಇಂದಿನ ಯುವಕರಿಗೆ ಮತ್ತೆ ಯೂತ್ಗೆ ಇದಕ್ಕೆ ಮತ್ತೆ ಎಲ್ಲರೂ ಯೋಗ ಯೋಗಾಸನದಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನ ಸ್ವಾಸ್ಥ್ಯವನ್ನ ಕಾಪಾಡುವಂತ ಒಂದು ವ್ಯವಸ್ಥೆ ಬೇರೊಂದಿಲ್ಲ. ಎಲ್ಲದರಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಇದೆ. ನಾವಿವತ್ತು ಎಷ್ಟೋ ಜನ ಜಿಮ್ಮಿಗೆ ಹೋಗಿ ಅವರು ಹಾರ್ಟ್ ಅಟ್ಯಾಕ್ ಆಗುವಂಥದ್ದನ್ನ ಬೇರೆ ಬೇರೆ ತೊಂದರೆಗಳನ್ನ ಅನುಭವಿಸೋದನ್ನ ನೋಡಿದ್ದೇವೆ. ಯೋಗ ಮಾಡಿ ಯಾರಿಗಾದ್ರೂ ತೊಂದರೆ ಆಗಿದೆ ಅಂತಕ್ಕಂಥ ಮಾತು ಇವತ್ತಿನವರೆಗೆ ಬಂದಿಲ್ಲ. ಹಾಗಾಗಿ ಯುವಕರಿಗೆ ಅತ್ಯುತ್ತಮವಾದಂತ ಆಯ್ಕೆ ಯಾವ್ದಾದ್ರು ಇದ್ರೆ ಅದು ಯೋಗಾಸನ ಮತ್ತು ಪ್ರಾಣಾಯಾಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಹೆಗಡೆ ಅವರ ಒಂದು ಸಹಕಾರ ಮತ್ತು ನೇತೃತ್ವದಲ್ಲಿ ನಂದಿ ಬೆಟ್ಟದ ಈ ಒಂದು ಸೌಂದರ್ಯದ ತಪ್ಪಲಿನಲ್ಲಿ ಹರಿತ ಯೋಗ ಎಂಬತಕ್ಕಂಥ ಮತ್ತು ಮರ ನೆಡುವಂತ ಪ್ರತಿಯೊಂದು ತಾಯಿಯ ಹೆಸರಿನಲ್ಲಿ ಮರ ನೆಡುವಂತ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಇದೆ, ಅದನ್ನು ಈಡೇರಿಸುವಂತ ಕೆಲಸವನ್ನ ಇವತ್ತಿಲ್ಲಿ ನಡೆದಿದೆ. ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಂತ ಒಂದು ದೇಶ ಅದು ಭಾರತ. ಇವತ್ತು ಯೋಗವನ್ನ ಪ್ರಪಂಚಕ್ಕೆ ಕೊಂಡೊಯ್ಯುತ್ತಿರುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. 2-3 ದಿವಸದಲ್ಲಿ ಮಂಜುನಾಥ್ ಹೆಗಡೆ ಅವರ ನೇತೃತ್ವದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಬೆಳಗಿನ ಹೊತ್ತಿನಲ್ಲಿ ನಡೆದಿದೆ. ಆ ಯೋಗ ಪಟುಗಳಿಗೆ ಯೋಗ ಇರ್ತಕ್ಕಂಥ ದೊಡ್ಡ ಒಂದು ಹೆಮ್ಮರಕ್ಕೆ ಈ ದೇಶ ಮತ್ತು ಈ ಪ್ರಪಂಚ ಯಾವತ್ತೂ ಕೂಡ ನಾವು ಸಹಕಾರ ಕೊಡ್ತಾ ಹೋಗೋಣ ಎಂಬತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ನಮ್ಮ ಸಂಘಟಕರಿಗೆ ಮಂಜುನಾಥ್ ಹೆಗಡೆ ಮತ್ತು ಇತರರಿಗೆ ಎಲ್ರಿಗೂ ಅಭಿನಂದಿಸಿ
ನನ್ನ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ಸರ್, ಇಂದಿನ ಯುವಕರಿಗೆ ಮತ್ತೆ ಯೂತ್ಗೆ ಇದಕ್ಕೆ ಮತ್ತೆ ಎಲ್ಲರೂ ಯೋಗಾಸನದಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನ ಸ್ವಾಸ್ಥ್ಯವನ್ನ ಕಾಪಾಡುವಂತ ಒಂದು ವ್ಯವಸ್ಥೆ ಬೇರೊಂದಿಲ್ಲ. ಎಲ್ಲದರಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಇದೆ. ನಾವಿವತ್ತು ಎಷ್ಟೋ ಜನ ಜಿಮ್ಮಿಗೆ ಹೋಗಿ ಅವರು ಹಾರ್ಟ್ ಅಟ್ಯಾಕ್ ಆಗುವಂಥದ್ದನ್ನ ಬೇರೆ ಬೇರೆ ತೊಂದರೆಗಳನ್ನ ಅನುಭವಿಸೋದನ್ನು ನೋಡಿದ್ದೇವೆ. ಯೋಗ ಮಾಡಿ ಯಾರಿಗಾದ್ರೂ ತೊಂದರೆ ಆಗಿದೆ ಅಂತಕ್ಕಂಥ ಮಾತು ಇವತ್ತಿನವರೆಗೆ ಬಂದಿಲ್ಲ. ಹಾಗಾಗಿ ಯುವಕರಿಗೆ ಅತ್ಯುತ್ತಮವಾದಂತ ಆಯ್ಕೆ ಯಾವ್ದಾದ್ರು ಇದ್ರೆ ಅದು ಯೋಗಾಸನ ಮತ್ತು ಪ್ರಾಣಾಯಾಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಹೆಗಡೆ ಅವರ ಒಂದು ಸಹಕಾರ ಮತ್ತು ನೇತೃತ್ವದಲ್ಲಿ ನಂದಿ ಬೆಟ್ಟದ ಈ ಒಂದು ಸೌಂದರ್ಯದ ತಪ್ಪಲಿನಲ್ಲಿ ಹರಿತ ಯೋಗ ಎಂಬತಕ್ಕಂಥ ಮತ್ತು ಮರ ನೆಡುವಂತ ಪ್ರತಿಯೊಂದು ತಾಯಿಯ ಹೆಸರಿನಲ್ಲಿ ಮರ ನೆಡುವಂತ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಇದೆ, ಅದನ್ನು ಈಡೇರಿಸುವಂತ ಕೆಲಸವನ್ನ ಇವತ್ತಿಲ್ಲಿ ನಡೆದಿದೆ. ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಂತ ಒಂದು ದೇಶ ಅದು ಭಾರತ. ಇವತ್ತು ಯೋಗವನ್ನ ಪ್ರಪಂಚಕ್ಕೆ ಕೊಂಡೊಯ್ಯುತ್ತಿರುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. 2-3 ದಿವಸದಲ್ಲಿ ಮಂಜುನಾಥ್ ಹೆಗಡೆ ಅವರ ನೇತೃತ್ವದಲ್ಲಿ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಬೆಳಗಿನ ಹೊತ್ತಿನಲ್ಲಿ ನಡೆದಿದೆ. ಆ ಯೋಗ ಪಟುಗಳಿಗೆ ಯೋಗ ಇರ್ತಕ್ಕಂಥ ದೊಡ್ಡ ಒಂದು ಹೆಮ್ಮರಕ್ಕೆ ಈ ದೇಶ ಮತ್ತು ಈ ಪ್ರಪಂಚ ಯಾವತ್ತೂ ಕೂಡ ನಾವು ಸಹಕಾರ ಕೊಡ್ತಾ ಹೋಗೋಣ ಎಂಬತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ನಮ್ಮ ಸಂಘಟಕರಿಗೆ ಮಂಜುನಾಥ್ ಹೆಗಡೆ ಮತ್ತು ಇತರರಿಗೆ ಎಲ್ರಿಗೂ ಅಭಿನಂದಿಸಿ ನನ್ನ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ಸರ್, ಇಂದಿನ ಯುವಕರಿಗೆ ಮತ್ತೆ ಯೂತ್ಗೆ ಇದಕ್ಕೆ ಮತ್ತೆ ಎಲ್ಲರೂ ಯೋಗಾಸನದಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನ ಸ್ವಾಸ್ಥ್ಯವನ್ನ ಕಾಪಾಡುವಂತ ಒಂದು ವ್ಯವಸ್ಥೆ ಬೇರೊಂದಿಲ್ಲ. ಎಲ್ಲದರಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಇದೆ. ನಾವಿವತ್ತು ಎಷ್ಟೋ ಜನ ಜಿಮ್ಮಿಗೆ ಹೋಗಿ ಅವರು ಹಾರ್ಟ್ ಅಟ್ಯಾಕ್ ಆಗುವಂಥದ್ದನ್ನ ಬೇರೆ ಬೇರೆ ತೊಂದರೆಗಳನ್ನ ಅನುಭವಿಸೋದನ್ನು ನೋಡಿದ್ದೇವೆ. ಯೋಗ ಮಾಡಿ ಯಾರಿಗಾದ್ರೂ ತೊಂದರೆ ಆಗಿದೆ ಅಂತಕ್ಕಂಥ ಮಾತು ಇವತ್ತಿನವರೆಗೆ ಬಂದಿಲ್ಲ. ಹಾಗಾಗಿ ಯುವಕರಿಗೆ ಅತ್ಯುತ್ತಮವಾದಂತ ಆಯ್ಕೆ ಯಾವ್ದಾದ್ರು ಇದ್ರೆ ಅದು ಯೋಗಾಸನ ಮತ್ತು ಪ್ರಾಣಾಯಾಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಹೆಗಡೆ ಅವರ ಒಂದು ಸಹಕಾರ ಮತ್ತು ನೇತೃತ್ವದಲ್ಲಿ ನಂದಿ ಬೆಟ್ಟದ ಈ ಒಂದು ಸೌಂದರ್ಯದ ತಪ್ಪಲಿನಲ್ಲಿ ಹರಿತ ಯೋಗ ಎಂಬತಕ್ಕಂಥ ಮತ್ತು ಮರ ನೆಡುವಂತ ಪ್ರತಿಯೊಂದು ತಾಯಿಯ ಹೆಸರಿನಲ್ಲಿ ಮರ ನೆಡುವಂತ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಇದೆ, ಅದನ್ನು ಈಡೇರಿಸುವಂತ ಕೆಲಸವನ್ನ ಇವತ್ತಿಲ್ಲಿ ನಡೆದಿದೆ. ಯೋಗವನ್ನು ಪ್ರಪಂಚಕ್ಕೆ ಕೊಟ್ಟಂತ ಒಂದು ದೇಶ ಅದು ಭಾರತ. ಇವತ್ತು ಯೋಗವನ್ನ ಪ್ರಪಂಚಕ್ಕೆ ಕೊಂಡೊಯ್ಯುತ್ತಿರುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. 2-3 ದಿವಸದಲ್ಲಿ ಮಂಜುನಾಥ್ ಹೆಗಡೆ ಅವರ ನೇತೃತ್ವದಲ್ಲಿ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಬೆಳಗಿನ ಹೊತ್ತಿನಲ್ಲಿ ನಡೆದಿದೆ. ಆ ಯೋಗ ಪಟುಗಳಿಗೆ ಯೋಗ ಇರ್ತಕ್ಕಂಥ ದೊಡ್ಡ ಒಂದು ಹೆಮ್ಮರಕ್ಕೆ ಈ ದೇಶ ಮತ್ತು ಈ ಪ್ರಪಂಚ ಯಾವತ್ತೂ ಕೂಡ ನಾವು ಸಹಕಾರ ಕೊಡ್ತಾ ಹೋಗೋಣ ಎಂಬತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ನಮ್ಮ ಸಂಘಟಕರಿಗೆ ಮಂಜುನಾಥ್ ಹೆಗಡೆ ಮತ್ತು ಇತರರಿಗೆ ಎಲ್ರಿಗೂ ಅಭಿನಂದಿಸಿ ನನ್ನ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ಸರ್, ಇಂದಿನ ಯುವಕರಿಗೆ ಮತ್ತೆ ಯೂತ್ಗೆ ಇದಕ್ಕೆ ಮತ್ತೆ ಎಲ್ಲರೂ ಯೋಗಾಸನದಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನ ಸ್ವಾಸ್ಥ್ಯವನ್ನ ಕಾಪಾಡುವಂತ ಒಂದು ವ್ಯವಸ್ಥೆ ಬೇರೊಂದಿಲ್ಲ. ಎಲ್ಲದರಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಇದೆ. ನಾವಿವತ್ತು ಎಷ್ಟೋ ಜನ ಜಿಮ್ಮಿಗೆ ಹೋಗಿ ಅವರು ಹಾರ್ಟ್ ಅಟ್ಯಾಕ್ ಆಗುವಂಥದ್ದನ್ನ ಬೇರೆ ಬೇರೆ ತೊಂದರೆಗಳನ್ನ ಅನುಭವಿಸೋದನ್ನು ನೋಡಿದ್ದೇವೆ. ಯೋಗ ಮಾಡಿ ಯಾರಿಗಾದ್ರೂ ತೊಂದರೆ ಆಗಿದೆ ಅಂತಕ್ಕಂಥ ಮಾತು ಇವತ್ತಿನವರೆಗೆ ಬಂದಿಲ್ಲ. ಹಾಗಾಗಿ ಯುವಕರಿಗೆ ಅತ್ಯುತ್ತಮವಾದಂತ ಆಯ್ಕೆ ಯಾವ್ದಾದ್ರು ಇದ್ರೆ ಅದು ಯೋಗಾಸನ ಮತ್ತು ಪ್ರಾಣಾಯಾಮ ಅಂತ ಹೇಳಲಿಕ್ಕೆ ಬಯಸ್ತೇನೆ.